ಸ್ನೇಹಿತರೆ, ನಾವು ಒಂದು ಒಳ್ಳೆಯ ಅಡಿಕೆ ತೋಟವನ್ನು ಕಟ್ಟಬೇಕಂತ ಹೇಳಿದರೆ ನಾವು ಮುಖ್ಯವಾಗಿ 4 ವಿಷಯಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಬರುವಂತಹುದು ನಾವು ಬಿತ್ತನೆ ಬೀಜದ ಆಯ್ಕೆ. ಯಾಕಂತ ಹೇಳಿದರೆ ನಾವು ಬಿತ್ತನೆ ಬೀಜದ ಆಯ್ಕೆಯಲ್ಲಿ ಎಡವಿದ್ರೆ ಮತ್ತೆ ನಾವು ಯಾವುದೇ ರೀತಿಯಲ್ಲಿ ಕೃಷಿ ಮಾಡಿದರೂ ನಮಗೆ ಅತ್ಯುತ್ತಮ ಫಸಲು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಎರಡನೇದಾಗಿ ಮುಖ್ಯ ವಿಷಯ ಏನಂತ ಹೇಳಿದರೆ ಮಣ್ಣು ಮತ್ತು ಗೊಬ್ಬರದ ನಿರ್ವಹಣೆ. ನಾವು ಮಣ್ಣಿನಲ್ಲಿ ಮತ್ತು ಗೊಬ್ಬರದಲ್ಲಿ ಏನಾದರೂ ನಾವು ಹೆಚ್ಚು ಕಮ್ಮಿ ಮಾಡಿದರೆ ನಮಗೆ ಯಾವುದೇ ಉತ್ತಮ ಫಸಲು ನಿರೀಕ್ಷಿಸಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಮೂರನೇದಾಗಿ ನಾವು ನೀರಿನ ನಿರ್ವಹಣೆ. ನಾವು ನೀರಿನಲ್ಲಿ ನಮಗೆ ಮಾಹಿತಿ ಇಲ್ಲದೆ ಅತಿ ಹೆಚ್ಚಾಗಿ ಕೊಡುವಂತಹುದು, ಇಲ್ಲದಿದ್ದರೆ ಅತಿ ಕಡಿಮೆ ಕೊಡುವಂತಹುದು, ಇಂಥದ್ದು ಎಲ್ಲ ಚಟುವಟಿಕೆ ಮಾಡಿದರೆ ಆಗಲೂ ಕೂಡ ನಮಗೆ ಒಳ್ಳೆಯ ಫಸಲು ನಿರೀಕ್ಷಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ನಾಲ್ಕನೆಯದಾಗಿ ಅತಿ ಮುಖ್ಯವಾದ ವಿಷಯ ಏನಂತ ಹೇಳಿದರೆ ರೋಗಗಳ ನಿರ್ವಹಣೆ. ನಾವು ಎಷ್ಟೇ ಚೆನ್ನಾಗಿ ಕೃಷಿ ಮಾಡಿದ್ರೂ, ಎಷ್ಟೇ ಒಳ್ಳೆಯ ಕಡೆಯಿಂದ ನಾವು ಅತ್ಯುತ್ಕೃಷ್ಟವಾದ ತಳಿಯನ್ನು ಆಯ್ಕೆ ಮಾಡಿ ನೆಟ್ಟರೂ ನಮಗೆ ರೋಗದಿಂದ ಫಸಲನ್ನು ಕಳೆದುಕೊಳ್ಳುವ ಸಂಭವ ಜಾಸ್ತಿ ಇರ್ತದೆ. ಅಂದರೆ ನಮಗೆ ರೋಗ ನಿರ್ವಹಣೆಯ ಬಗ್ಗೆ ಅಷ್ಟೊಂದು ಯಾರಿಗೂ ಮಾಹಿತಿ ಇಲ್ಲ. ಅದೇ ರೀತಿ ಈಗ ಹೊಸ ರೋಗಗಳು ದಾಳಿ ಇಡ್ತಾ ಇದೆ. ಹಾಗಾಗಿ ನಾವು ರೋಗಗಳನ್ನು ನಿರ್ವಹಣೆ ಮಾಡುವ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಹೊಂದಿದ್ರೆ ನಮಗೆ ಅಡಿಕೆಯಲ್ಲಿ ಅತ್ಯುತ್ತಮ ಫಸಲನ್ನು ಪಡಿಬೋದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಸೈಗಾನ್ ಎಂಬ ಒಂದು ಅತ್ಯುತ್ತಮ ತಳಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೂ ನಿಮಗೆ ಯಾವುದಾದ್ರೂ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ. ಹಾಗೂ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಒಂದು ಕೊಡಿ ಸ್ನೇಹಿತರೆ. ಹಾಗೂ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈ ಸೈಗಾನ್ ಎಂಬುದು ವಿಯೆಟ್ನಾಂ ದೇಶದ ಒಂದು ನಗರದ ಹೆಸರು. ಇದು ಅಲ್ಲಿಯ ಒಂದು ಅಡಿಕೆ ತಳಿ. ಈ ತಳಿಯನ್ನು ನಮ್ಮ ಕರ್ನಾಟಕ ಮತ್ತು ಕೇರಳಕ್ಕೆ ಅಂತಲೇ ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಮತ್ತು CPSRI ಇವರು 2006 ಇಸವಿಯಲ್ಲಿ ನಮಗೆ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಈ ತಳಿಯ ಅಧಿಕೃತ ಹೆಸರು ಸ್ವರ್ಣಮಂಗಳ ಅಂತ. ಅಂದರೆ ಸ್ವರ್ಣಮಂಗಳ ತಳಿ ಅಂತ ಹೇಳಿದ್ರು ಸೈಗಾನ್ ಅಂತ ಹೇಳಿದ್ರು ಒಂದೇ. ಕೆಲವರಿಗೆ ಅದರ ಬಗ್ಗೆ ಸ್ವಲ್ಪ ಗೊಂದಲ ಇದೆ. ಆದರೆ ಸ್ವರ್ಣಮಂಗಳ ಮತ್ತು ಸೈಗಾನ್ ಅಂತ ಹೇಳಿದರೆ ಒಂದೇ ಸ್ನೇಹಿತರೆ. ಈ ತಳಿಯ ಅಡಿಕೆ ಗಿಡ ಸ್ವಲ್ಪ ಎತ್ತರ ಜಾತಿಯ ಅಡಿಕೆ ಗಿಡ. ಅಂದರೆ ಗಂಟುಗಳು ಹತ್ತಿರನೇ ಇರ್ತದೆ. ಮಾತ್ರ ನಾವು ಸ್ವಲ್ಪ ಅದರ ಅಡಿಕೆ ಗೊನೆ ಅಂತ ಹೇಳ್ತೇವಲ್ಲ, ಅದು ಸ್ವಲ್ಪ ಬಗ್ಗಿ ಇರ್ತದೆ ಜಾಸ್ತಿಯಾಗಿ. ಮತ್ತು ಹಣ್ಣಡಿಕೆ ತುಂಬ ದೊಡ್ಡದಾಗಿ ಭಾರವಾಗಿರ್ತದೆ. ನಮಗೆ ಹೆಚ್ಚಿನ ಇದು ಒಣ ಅಡಿಕೆ ನಮಗೆ ಸಿಗ್ತದೆ ಸ್ನೇಹಿತರೆ, ಈ ಸೈಗಾನ್ ಅಡಿಕೆ ತಳಿಯನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೆಚ್ಚಿನ ಎಲ್ಲ ಪ್ರದೇಶಗಳಲ್ಲೂ ಇದರ ತೋಟವನ್ನು ಕಾಣಬಹುದು. ಒಂದು ಒಳ್ಳೆ ಫಸಲು ಕೊಡುವಂತಹ ತೋಟ ಆಗಿದ್ದರೆ ಅದರಲ್ಲಿ ಸಾಧಾರಣವಾಗಿ 3.25 kg ಒಂದು ಅಡಿಕೆ ಗಿಡದಲ್ಲಿ ಇಳುವರಿ ಬರ್ತದೆ. ಅಂತ ಹೇಳಿದರೆ ಸಾಧಾರಣವಾಗಿ ಒಂದು 100 ಗಿಡದಲ್ಲಿ 3 ಕ್ವಿಂಟಾಲ್ 75 kg ಎವರೇಜ್, ಅಂದರೆ ಸರಾಸರಿ ಇಳುವರಿ ನಮಗೆ ಸಿಗ್ತದೆ ಸ್ನೇಹಿತರೆ. CPSRI ಅವರು ಬಿಡುಗಡೆ ಮಾಡಿದ ಎಲ್ಲ ತಳಿಗಳು ಸಾಧಾರಣವಾಗಿ 4 ರಿಂದ 5 ವರ್ಷದಲ್ಲಿ ಫಸಲು ಕೊಡುವಂತೆ ಅವರು ಶಿಫಾರಸು ಮಾಡಿರ್ತಾರೆ. ಅಂದರೆ ಅವರ ಹೇಳಿಕೆ ಹಾಗಿರ್ತದೆ, 4 ರಿಂದ 5 ವರ್ಷದಲ್ಲಿ ಹಿಂಗಾರ ಬರ್ತದೆ ಅಂತ. ಆದರೆ ನಾವು ಮಾಡುವ ಕೃಷಿ ವಿಧಾನ ಮತ್ತು ನಾವು ಕೊಡುವ ಗೊಬ್ಬರದ ವಿಧಾನದಿಂದಾಗಿ ನಾವು ಉತ್ತಮ ಗೊಬ್ಬರ ಇಲ್ಲದಿದ್ದರೆ ಉತ್ತಮ ಕೃಷಿ ಚಟುವಟಿಕೆಗಳನ್ನು ಮಾಡಿ ನಾವು ಕೆಲವು ತೋಟದಲ್ಲಿ 2 ರಿಂದ 2.5 ವರ್ಷಕ್ಕೆ ಹಿಂಗಾರ ಬರುವ ತೋಟಗಳನ್ನು ನಾವು ಕಾಣಬಹುದು. ನೋಡಿ, ಮೊದಲು ತೋರಿಸಿದ ವಿಡಿಯೋದಲ್ಲಿ ಚಿತ್ರದಲ್ಲಿರುವಂತಹ ಅಡಿಕೆ ಗಿಡಕ್ಕೆ ಕೇವಲ 2.5 ವರ್ಷ ಆಗಿದೆ ಸ್ನೇಹಿತರೆ. ಆದರೆ ದೊಡ್ಡ ಹಿಂಗಾರಗಳನ್ನು ಈಗಲೇ ಕೊಟ್ಟಿದೆ. ಹಾಗಾಗಿ 2.5 ವರ್ಷಕ್ಕೆ ಹಿಂಗಾರ ಬಂದರೆ 3.5 ವರ್ಷಕ್ಕೆ ನಮಗೆ ಅದರ ಮೊದಲ ಫಸಲು ಅಂತೂ ಖಂಡಿತ ನಮಗೆ ಸಿಗ್ತದೆ ಸ್ನೇಹಿತರೆ. ನಾವು ನಟ್ಟ ಬೇರೆ ಯಾವುದೇ ಹಣ್ಣಿನ ಗಿಡ ಇರಲಿ, ಅದರಲ್ಲಿ ಹೂವು ಕಾಯಿ ಬೇಗ ಬಂದರೆ, ಅಂದರೆ ನಾವೀಗ ಕಸಿ ಕಟ್ಟಿದ ಗಿಡಗಳೇನು ನಡ್ತೇವೆ ಅದರಲ್ಲಿ ಬೇಗ ಕಾಯಿ ಹೂ ಬರ್ತದೆ. ಆದರೆ ನಾವು 3 ವರ್ಷದವರೆಗೆ ಅದನ್ನು ನಾವು ಚಿವುಟಿ ತೆಗಿಬೇಕಾಗುತ್ತೆ, ಹಾಗೆ ಬಂದ ಹೂ ಕಾಯಿಗಳನ್ನು. ಇದು ಯಾಕಂತ ಹೇಳಿದರೆ ಅದರ ನಿರಂತರ ಬೆಳವಣಿಗೆಗೆ ಅದು ಮತ್ತೆ ಹೊಡೆತ ಕೊಡ್ತದೆ ಅಂತ. ಹಾಗಾದರೆ ನಾವು ಅಡಿಕೆಯಲ್ಲೂ ಹಾಗೇನೆ ಸ್ನೇಹಿತರೆ, ನಾವು
ಬೇಗನೆ ಫಸಲು ಬರಬೇಕೆಂಬ ಹುಮ್ಮಸ್ಸಿನಲ್ಲಿ ಅದಕ್ಕೆ ಇದ್ದವದ್ದ ಗೊಬ್ಬರವನ್ನು ಏನೇನು ಹಾಕಿ ಅದರ ಅಕಾಲಿಕವಾಗಿ ನಾವು ಅದನ್ನು ಹಿಂಗಾರ ಬರುವ ಹಾಗೆ ಮಾಡ್ತೇವೆ ಸ್ನೇಹಿತರೆ. ಆದರೆ ಅದರ ನಿರಂತರ ಮತ್ತೆ 25ರಿಂದ 30 ವರ್ಷದವರೆಗೆ ಫಸಲು ಬರಬೇಕಾದಂಥ ಗಿಡದ ಬೆಳವಣಿಗೆಗೆ ಅದು ಭಾರಿ ಹೊಡೆತ ಕೊಡ್ತದೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಯಾಕಂತ ಹೇಳಿದರೆ ನಮಗೆ ಒಂದು 4ರಿಂದ 5 ವರ್ಷಕ್ಕೆ ಫಸಲು ಬಂದರೆ ಅಷ್ಟರವರೆಗೆ ಅದು ಅತಿ ಸುದೃಢವಾಗಿ ಬೆಳೆದಿರ್ತದೆ ಮತ್ತು ನಿರಂತರವಾಗಿ ನಮಗೆ ಅಡಿಕೆಯನ್ನು ಕೊಡ್ತದೆ ಸ್ನೇಹಿತರೆ. ಇದು ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉತ್ತಮ ಅಡಿಕೆ ತಳಿಯ ಮಾಹಿತಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು ಸ್ನೇಹಿತರೆ.